ನೋಡಿ, ಕಾಂಗ್ರೆಸ್ ಸರ್ಕಾರನೇ ಹಿಂದೆ ಸುಮಾರು 30-40 ವರ್ಷದ ಹಿಂದೆ ಯೂನಿಫಾರ್ಮ್ ಸಮವಸ್ತ್ರ ಅನ್ನುವಂಥದ್ದು ಇಡೀ ದೇಶದಲ್ಲಿ ಶಾಲಾ ಕಾಲೇಜ್ ಮಕ್ಕಳಲ್ಲಿ ಭೇದ ಭಾವ ಇರಬಾರ್ದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ರೈತ ಕಾರ್ಮಿಕ ಶ್ರೀಮಂತ ಬಡವ ಅನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಭಾರತೀಯರು, ಎಲ್ಲರೂ ಸಮಾನರು, ಮಕ್ಕಳಲ್ಲಿ ಆ ವಿಷಬೀಜ ಮಕ್ಕಳಲ್ಲಿ ಭೇದ ಭಾವನೆ ಬರಬಾರ್ದು ಅಂತ ಅನ್ನೋ ದೃಷ್ಟಿಯಿಂದನೇ ಯೂನಿಫಾರ್ಮ್ ಸಮವಸ್ತ್ರ. ನಾನು ರಾಜ್ಯದ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರು ಕೇಳ್ತೀನಿ, ಯೂನಿಫಾರ್ಮ್ ಅಂದ್ರೆ ಏನು, ಸಮವಸ್ತ್ರ ಅಂದ್ರೆ ಏನು, ಅದ್ರ ಅರ್ಥ ಗೊತ್ತಿಲ್ಲ ನಿಮಗೆ? ಸಮಾನತೆ, ಏಕತೆ, ಭೇದ ಇಲ್ಲ, ಇಲ್ಲಿ ಒಡಕಿಲ್ಲ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ. ನೋಡಿ, ಈಗ ಹಿಜಾಬ್ ಹಾಕೊಳ್ಳಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಹಿಜಾಬ್ ಹಾಕೊಂಡ ತಕ್ಷಣನೇ ಗೊತ್ತಾಗತ್ತೆ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಇನ್ನು ಬಹಳ ದೊಡ್ಡ ಉಪಕಾರ ಮಾಡಿದೀವಿ ಅಂತ ಹೇಳಿ ಜನವಾರ ಶಿವದಾರ ರುದ್ರಾಕ್ಷಿಯನ್ನ ನಾವು ಅಲೋ ಮಾಡಿದೀವಿ. ಏನ್ ನಿಮ್ಮ ಅಪ್ಪಂದ ಅಲೋ ಮಾಡಕ್ಕೆ? ಅದು ಶಾಸ್ತ್ರೋಕ್ತವನ್ನವಾಗಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹದ್ದು, ಅದು ಹೊರಗಡೆ ಕಾಣುವಂತದ್ದಲ್ಲ. ಅದು ಶಾಸ್ತ್ರಬದ್ಧವಾಗಿ ನಾವು ಧಾರಣೆ ಮಾಡಿದಂತಹದ್ದು ಶಿವದಾರ ಇರುತ್ತೆ, ರುದ್ರಾಕ್ಷಿ ಇರುತ್ತೆ ಮತ್ತು ಜನಿವಾರ ಇರುತ್ತೆ. ನೀವೇನು ಅನುಮತಿ ಕೊಡೋದು? ಸೊ ಇದು ನಾಟಕ ಬಿಟ್ಬಿಡಿ, ಹಿಜಾಬ್ ಬಗ್ಗೆ ಮಾತನಾಡುವಂತ ಪ್ರಕ್ರಿಯೆ ಆಗಬೇಕು. ಹಿಜಾಬ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ, ಇನ್ನೂ ಜಜ್ಮೆಂಟ್ ಆಗಿಲ್ಲ, ಕಂಟೆಂಪ್ಟ್ ಆಗತ್ತೆ.